ಆಮೇಲೆ ಆ ಮನುಷ್ಯನಲ್ಲಿ ಇನ್ನೊಂದು ಗುಣ ಐತಿ. ಯಾವುದು ಇವಾಗ ನಾವು ಔಟ್ಡೋರ್ ಏನೋ ಹೋಗ್ದ ಅಂದರೆ ಇವಾಗ ಅಟ್ಲೀಸ್ಟು ಬ್ಯಾಂಗ್ಳೂರಿಂದ ಮಂಗ್ಳೂರಿಗೆ ಹೋಗ್ತಿದ್ದೋ, ಇನ್ನೆಲ್ಲೋ ಊರಿಗೆ ಹೋಗ್ತಾಯಿದ್ದೋ, ಫಾರಿನ್ಗೆ ಹೋಗ್ತಾಯಿದ್ದೋ. ಅವ್ರು ಒಂದೇ ಅವ್ರದ್ದು ಏನು ಹೇಳೋರು ಅಂದರೆ, ನನ್ನ ಹೋಟ್ಲಲ್ಲಿ ನಾನಿರೋ ಫ್ಲೋರಲ್ಲಿ ಲೇಡೀಸ್ ಯಾರನ್ನ ಹಾಕ್ಬೇಡಿ, ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಕ್ಯಾಮ್ರಾಮ್ಯಾನು ಈ ಥರ ಹಾಕ್ಕೊಂಡಿರಿ ಅನ್ನೋರು. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಸೇರಬೇಕು, ಬೇರೆಯವ್ರಿಗೆ ಅದು ಮುಜುಗರ ಆಗುತ್ತೆ. ಆ ಥರ ಕ್ಯಾರೆಕ್ಟ್ರು. ಸಟ್ಟಲ್ಲೂ ಅಷ್ಟೇ, ಅವರು ಶಾರ್ಟಿಗೆ ಮಾತ್ರ ಹೀರೋಯಿನ್ ಜೊತೆ ಮಾತಾಡೋದು. ಮಿಕ್ಕಿದ್ದು ಬಂದರೆ ನಮ್ಮ ಪ್ರೊಡಕ್ಷನ್ ಹುಡುಗರ ಹತ್ರ ಈ ಲೈಟ್ ಅವ್ರು ಜಾಸ್ತಿ ಇನ್ನೆಲ್ಲ ಲೈಟ್ ಬಾಯ್ಗಳ ಹತ್ರ ತಮಾಷೆ ಮಾಡ್ಕೊಂಡು ಕ್ರೈನ್ ಹುಡುಗವನು ಒಬ್ಬ ಅವನೇ ಮಹೇಶ ಅಂತ, ಅವನು ಅದಕ್ಕೆ ಮುಂಚೆ ಒಬ್ಬ ಕಾಳಪ್ಪ ಅಂತಿದ್ರು, ಅವ್ರ ಹತ್ರ ಅಂತೂ ಅವ್ರು ತಮಾಷೆ ಮಾಡ್ತಿದ್ರು ಅಂದರೆ ಅಷ್ಟಿಷ್ಟು ತಮಾಷೆ ಮಾಡ್ತಾರಲ್ಲ, ಅಷ್ಟು ಇದು ಮಾಡೋರು. ಅದೇ ತಮಾಷೆಗೆ ಅದು ಏನು ಬೇಕೋ ಅಷ್ಟು ಆ ಥರ ಅಲ್ಲಿರೋರು ಯಾವಾಗಲೂ ಅವ್ರ ಜೊತೆ ಹುಡುಗರ ಜೊತೆ. ಕಾಳಪ್ಪನ ಜೊತೆ ಅಂತೂ ಅದನ್ನು ನೀವು ಶಾರ್ಟ್ಗಳು ಎಷ್ಟೋ ಸರಿ ಬಿಡ್ಬಿಡಿ, ಇಲ್ಲಿ ಈ ಕಾಮಿಡಿಗಳು ನೋಡಿಕೊಂಡೆ ನಾವು ಎಷ್ಟೋ ಸರಿ ಮಿಸ್ಕೊಂಡು ಮಾಡಿದ್ವಿ ಶಾರ್ಟ್ಗಳನ್ನ. ಒನ್ ಮೋರ್ ಮಾಡಿದ್ವಿ, ಬೇರೆ ಯಾರ್ದು ತೆಗಿತಾ ಇರ್ತೀವಿ. ಇವರು ಇಲ್ಲಿ ಮಾಡೋದು ಆ ಯಪ್ಪಂದು ಸ್ವಲ್ಪ ಲ್ಯಾಂಗ್ವೇಜ್ ಒಂಥರ ಲ್ಯಾಂಗ್ವೇಜ್. ಅವರು ಆ ಕಡೆ ಮೈಸೂರು ಆ ಕಡೆ ಲ್ಯಾಂಗ್ವೇಜು, ಆ ಲ್ಯಾಂಗ್ವೇಜೇ ಬೇರೆ ಥರ ಇರೋದು. ಅದು ಕೇಳಿದ್ರೆ ನಗು ಬಂದ್ಬಿಡೋದು ನಮಗೆ. ಸೊ ಹಂಗಿರೋದು. ಇದ್ರ ಮಧ್ಯದಲ್ಲಿ ನಮ್ಮ ಹುಡುಗರು ಸುಮ್ಮನೆ ಫೋನ್ ಮಾಡಿಬಿಟ್ಟು ಸನ್ಗನ್ ನಾಗರಾಜ್ ಅಂತಿದ್ರು, ಅವರು ತೀರೋಗ್ಬಿಟ್ರು. ಅವ್ರಿಗೂ ಅಷ್ಟೇ ಸುಮ್ಮನೆ ಹುಡುಗರೆಲ್ಲ ಗೋಳಿಕೊಳ್ಳೋದು, ಸುಮ್ಮನೆ ಇವ್ರಿಗೆ ಫೋನ್ ಮಾಡಿಬಿಟ್ಟು ಇವ್ರು ಕೈಲಿ ಕೊಟ್ಬಿಡೋದು. ಅವರು ಏನೇನೋ ಮಾತಾಡೋರು ಅಲ್ಲಿಂದ ಕೌಂಟ್ರುಗಳು, ಇವ್ರು ಅದನ್ನು ಮಜಾ ತಗೊಳ್ಳೋದು ಆ ಹುಡುಗರ ಹತ್ರ ಮಾತಾಡ್ಬಿಟ್ಟು. ಹಂಗೆ ಬರೀ ಕಾಮಿಡಿನೇ ಅಷ್ಟೇ. ಇನ್ನೊಬ್ಬ ಇದ್ದ, ಅವನು ಬುಲೆಟ್ ಪ್ರಕಾಶ್ ಬಾಲಿಗೆ ಹೋಗಿಕೊಳ್ತಿರೋದು. ಫೋನ್ ಮಾಡಿಬಿಡೋರು, ಅರ್ಧ ಗಂಟೆ ಕೌಂಟ್ರ್. ಹೆಂಗೆ ಅಂತಂದರೆ ಅವನು ಬುಲೆಟ್ ಪ್ರಕಾಶು ಮಾತಾಡೋರು. ಆ ಮನುಷ್ಯ ಅವನು ಯಾರೋ ಅನ್ನನ್ ಪರ್ಸನ್, ಅವನು ಆ ಕಡೆ ಮೈಸೂರು ಹತ್ರ ಬನ್ನೂರು ಹತ್ರ ಇದ್ದಿದ್ದ ಅವನು. ಸರ್ ಫೋನ್ ಮಾಡಿಬಿಟ್ರೆ ಅವನು ಆ ಮನುಷ್ಯ ಕಟ್ಟೆ ಮಾಡ್ತಾಯಿರಲ್ಲ ಸರ್. ಇವನು ನಮ್ಮ ಪ್ರಕಾಶನು ಅವನು ಕೌಂಟ್ರು ಇವ್ರು ಏನು ನಗೋರು. ನಮ್ಗೆ ಅಲ್ಲಿ ಶಾರ್ಟಿಗೆಗೂ ಆಯ್ತಲ್ಲ, ಹಂಗಿರೋರು ಸರ್ ಸೆಟ್ಟಲ್ಲಿ. ಒಂದು ದಿವಸ ಒಂದು ಹೆಣ್ಮಕ್ಳು ಪಕ್ಕದಲ್ಲಿ ಕೂತ್ಕೊಂಡು ಪರ್ಸ್ನಲಾಗಿ ಮಾತಾಡೋದು. ಒಂದಿನ ಅವ್ರ ಗಾಡೀಲಿ ಯಾವುದೋ ಹೆಣ್ಮಕ್ಳು ಕರ್ಕೊಂಡು ಯಾವುದೋ ಹೀರೋಯಿನ್ ಇವ್ನು ಯಾವ ಅಭ್ಯಾಸನೇ ಇಲ್ಲ ಸರ್ ಆ ಮನುಷ್ಯನಿಗೆ. ನಾವು ನೋಡ್ದಂಗೆ ಇವತ್ತು ನಾನು 4 ಸಿನಿಮಾ ಮಾಡಿದ್ದೀನಿ, ಒಂದು ದಿವಸನೂ ಆ ಥರ ಕ್ಯಾರೆಕ್ಟ್ರು. ಒಂದು ಅಬ್ರಾಡ್ಗೆ ಹೋಗಲಿ, ನಾವು ಎಲ್ಲೇ ಹೋಗಲಿ, ಅವರು ಫ್ಲೋರಲ್ಲಿ ಯಾರು ಫೀಮೇಲ್ ಇರೋದು ಬೇಡ. ನಮ್ಮ ಅಂದರೆ ಅವ್ರು ಏನು ಬಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟವರು, ನಾವು ಅಸಿಸ್ಟೆಂಟ್ ಡೈರೆಕ್ಟ್ರು, ಕ್ಯಾಮ್ರಾ ಅಸಿಸ್ಟೆಂಟವ್ರು, ಇವ್ರು ಮಾತ್ರ ಇತ್ತು ಅಂದರೆ ನಾವು ಸಾಯಂಕಾಲ ಆರಾಮಾಗಿ ಎಲ್ಲ ಒಟ್ಟಿಗೆ ಕೂತ್ಕೋಬೋದು, ಇದು ಮಾಡ್ಬೋದು. ಅವ್ರಿಗೆ ನ್ಯೂಸೆನ್ಸ್ ಆಗೋದು ಬೇಡ. ಹಂಗೆ ಅವರು ಬಿಹೇವ್ ಇತ್ತು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.